ನಾನು ಇಲ್ಲಿಗೆ ಬರುವಾಗ ನನ್ನನ್ನು ತಯಾರಿ ಮಾಡ್ಕೊಳ್ತಿದ್ದೆ. ಸ್ವಾಮಿಗಳಿದ್ದಾರೆ, ಭಾಳ ಮೃದುವಾಗಿ ಲಘುವಾಗಿ ಮಾತಾಡಬೇಕು ಅಂತ ಆಲೋಚನೆ ಮಾಡಿಕೊಂಡು ಬಂದೆ. ಆದರೆ ದೇಶಪ್ರೇಮಿಯ ಶಬ್ದಗಳು ಮತ್ತು ಅದರ ಗಟ್ಟಿತನ ಎಷ್ಟಿದೆ ಅಂತ ಹೇಳಿದರೆ, ಮುನಿಗಳು ಮಾತಾಡೋದನ್ನು ನೋಡಿ ನಮಗೆ ವೇದ್ಯ ಆಯಿತು. ದೇಶ ಪ್ರೇಮ ಒಳಗಡೆ ಉಕ್ತಾ ಇದ್ದರೆ ಬಹುಶಃ ಅದು ಸಣ್ಣ ಸ್ವರದಲ್ಲಿ ಆಗೋದಿಲ್ಲ, ಅದು ದೊಡ್ಡ ಸ್ವರದಲ್ಲಿ ಬರ್ತದೆ ಅನ್ನೋದನ್ನು ಹೇಳ್ತಾ, ಇದು ಬಹಳ ವಿಚಿತ್ರ. ನಾನು ಇಂಥ ಮುನಿಗಳನ್ನು ನೋಡೋದು ಬಹಳ ಕಡಿಮೆ. ತರುಣಸಾಗರ ಮುನಿಗಳನ್ನು ಬಹಳ ಹತ್ತಿರದಿಂದ ಅವರ ಪ್ರತಿಯೊಂದು ಮಾತುಗಳನ್ನು ಕೇಳಿದವ ನಾನು. ಸಿದ್ದೇಶ್ವರ ಸ್ವಾಮೀಜಿಗಳನ್ನು ನೋಡಿದವ. ಅವರು ಭಗವಂತ, ಯಾವುದೇ ಬಟ್ಟೆ ಬೇಡ, ಅಹಿಂಸಾ ಪರಮೋ ಧರ್ಮ, ಜೊತೆಯಲ್ಲಿ ಈ ಬದುಕಿನಲ್ಲಿ ಯಾವುದನ್ನೂ ಬೇಡ ಅಂತ ಬಿಟ್ಟವರು. ನನಗೆ ಅನ್ನಿಸುವುದು, ಅವರು ಯೋಧರಿಗೆ ಹಾರ ಹಾಕ್ತಾರೆ, ಅವರಿಗೆ ಕವಚವನ್ನು ತೊಡಿಸ್ತಾರೆ. ಹಾಗಾದರೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಮಾತ್ರ ಅಲ್ಲ, ಈ ಭಗವಂತನಿಗೆ ದೇಶವೂ ದೇವೋಭವ. ಒಬ್ಬ ಭಗವಂತ ಇನ್ನೊಬ್ಬ ದೇಶ ಅನ್ನುವ ದೇವರನ್ನು ಪೂಜೆ ಮಾಡ್ತಾನೆ ಅಂತಾದರೆ ನಾನು ಸ್ವಾಮೀಜಿಯವರನ್ನು ಹೊಗಳಬೇಕಾಗಿಲ್ಲ. ಮಹಾಮುನಿಗಳಿಗೆ ನನ್ನ ಹೊಗಳಿಕೆಯಿಂದ ಅವರು 6ಕ್ಕೆ ಏರುವವರಲ್ಲ, ಯಾರಾದರೂ ತೆಗಳಿದ್ರು 3ಕ್ಕೆ ಇಳಿಯುವವರಲ್ಲ. 2 ದೊಡ್ಡ ಮಹಾಮುನಿಗಳನ್ನು ಕೂತ್ಕೊಳಿಸಿ ನನ್ನಂಥ ಒಬ್ಬ ಗಣಿತಶಾಸ್ತ್ರ ಉಪನ್ಯಾಸಕನಿಂದ ದಿಕ್ಸೂಚಿ ಭಾಷಣ ಮಾಡಲಿಕ್ಕೆ ಹೊರಡಿಸಿದ್ದಾರೆ. ನೀವು ನನ್ನ ತೊದಲು ನುಡಿ ಅವರ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ನಮ್ಮ ಆದರ್ಶಗಳು ಯಾರಾಗಬೇಕು ಅಂತ ಕೇಳಿದರೆ ಭಗತ್ ಸಿಂಗ್ ಅಂತ ಹೇಳ್ತಾ ಇದ್ರು. ಭಾಳ ಕಡಿಮೆ ನಾನು ಮಹಾಮುನಿಗಳಿಂದ ಇಂಥದ್ದನ್ನೆಲ್ಲ ಕೇಳೋದು. ಆದ್ದರಿಂದ ಬ್ರಿಟಿಷರು ಬಂದರು, ಮೊಘಲರು ಬಂದರು, ಡಚ್ಚರು ಬಂದರು, ಎಲ್ಲ ನಮ್ಮನ್ನು ಲೂಟಿ ಮಾಡಿದರು. ಆದರೂ ಭಾರತ ಇವತ್ತು ಗಟ್ಟಿ ಹಾಕಿದೆ ಅಂತ ಹೇಳಿದರೆ ಮಹಾಮುನಿಗಳ ಹೃದಯದ ಒಳಗೆ ಇರುವಂಥ ಜ್ಞಾನವನ್ನು, ಈ ತ್ಯಾಗವನ್ನು ಲೂಟಿ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ. ಆದ್ದರಿಂದ ಭಾರತ ಇವತ್ತು ಗಟ್ಟಿಯಾಗಿ ನಿಂತಿದೆ. ಸಂತರಲ್ಲಿರುವಂತಹ ಜ್ಞಾನವನ್ನು ಕೊಂಡೋಗ್ಲಿಕ್ಕೆ ಆಗಲಿಲ್ಲ ನೋಡಿ ಅವರಿಗೆ. ಬೇರೆ ದೇಶದಲ್ಲೆಲ್ಲ ಆಸ್ತಿ ಬದುಕಿಗೆ ಹೋರಾಟ ಮಾಡಿದವರು. ಸ್ವಾಮೀಜಿಗಳಿಗೆ ಈ ಮಣ್ಣಿನ ಮೇಲೆ ಆಸೆ ಅಲ್ಲ, ಈ ಮಣ್ಣಿನಲ್ಲಿ ಹುಟ್ಟಿದವರ ಮೇಲೆ. ಸಂತರು ಹುಟ್ಟಿದ್ದಾರೆ, ಮಹಾತ್ಮರು ಹುಟ್ಟಿದ್ದಾರೆ. ಒಂದು ದೇಶಕ್ಕೋಸ್ಕರ ಹೋರಾಡಿದವರನ್ನು ತನ್ನ ಹೃದಯದಲ್ಲಿಟ್ಟುಕೊಂಡು ಪೂಜೆ ಮಾಡುವಂಥ ಸ್ವಾಮಿಗಳು ಇಲ್ಲಿ ಇರುವುದರಿಂದ ಬಹುಶಃ ನಮ್ಮ ಭಾರತ ದೇಶ ಇವತ್ತು ಎತ್ತರಕ್ಕೆ ಹೋಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಂದಷ್ಟು ವಿದ್ಯಾರ್ಥಿಗಳಿದ್ದೀರಿ, ಒಂದಷ್ಟು ಸಜ್ಜನರಿದ್ದೀರಿ, ಒಂದಷ್ಟು ಮಾತೆಯರಿದ್ದೀರಿ. ತಮ್ಮ ಮಕ್ಕಳನ್ನು ಹಾಗೆ ಬೆಳೆಸಬೇಕು ಅನ್ನೋದನ್ನು ಸಂತನೊಬ್ಬನ ಮಾತಿನಿಂದ ನೀವು ಕಂಡುಕೊಂಡಿದ್ದೀರಿ ಅಂತಾದರೆ ಅದಕ್ಕಿಂತ ಮೇಲೆ ಏನಿಲ್ಲ. ಚಂದನ ಹೈ ಇಸ್ ದೇಶಕ್ಕೆ ಮಾಟಿ ತಪೋ ಭೂಮಿ ಹರಿ ಗ್ರಾಮ ಹೈ, ಒಂದು ಸುಂದರವಾದ ಸಾಲಿದೆ. ಚಂದನ ಹೈ ಇಸ್ ದೇಶಕ್ಕೆ ಮಾಟಿ, ಈ ದೇಶದ ಮಣ್ಣು ಚಂದನ ಶ್ರೀಗಂಧ. ಯಾಕೆ? ಇಂಥ ಮಹಾಮುನಿಗಳು ಮಾಡಿದಂಥ ತಪೋವನ ಇದು. ಇದು ಭಾರತ ಮಾತ್ರ, ಭಾರತಕ್ಕಿಂತ ಬೇರೆ ಯಾವುದೂ ಇಲ್ಲ. ಹರ್ ಬಾಲ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ್ ಹೈ. ನಾವು ಪ್ರತಿ ಮಗುವಿನಲ್ಲಿ ರಾಮನ ಆದರ್ಶವನ್ನು ಕಾಣ್ತೇವೆ. ಬಹುಶಃ ನನ್ನ ಸ್ವರವು ಸ್ವಲ್ಪ ಏರಿಕೆಗೆ ಹೋಯ್ತೀಗ, ಯಾಕಂತೇಳಿ ದೇಶ ಅಂದರೆ ಒಂದಷ್ಟು ರೋಮಗಳು ನಿಮಿರಿ ನಿಲ್ತವೆ. ನನಗೆ ಅನ್ನಿಸುವುದು, ಎಲ್ಲವನ್ನು ಬಿಟ್ಟು ಅಹಿಂಸಾ ಧ್ಯೇಯವನ್ನು ಹೊತ್ತುಕೊಂಡು ಜೈನಿಸಮ್ನಲ್ಲಿ ನಾನು ತುಂಬ ಎಲ್ಲ ಧರ್ಮದಲ್ಲಿ ಭಾಳ ದೊಡ್ಡ ಭಗವಂತ ಯಾರು ಅಂತ ಹೇಳಿದ್ರೆ ನನಗೆ ದಿಗಂಬರರು. ಅದೇನು ಸಾಮಾನ್ಯ ಅಲ್ಲ. ಆ ಸ್ಟೇಟಸ್ಸಿಗೆ ಹೋಗೋದು, ಆ ಎತ್ತರಕ್ಕೆ ಹೋಗೋದು ಸಾಮಾನ್ಯ ಅಲ್ಲ. ನಾವೆಲ್ಲ ಸಣ್ಣಂದಿನಲ್ಲಿ ನಮ್ಗೆ ಅದೊಂದು ಒಂದು ಸ್ವಲ್ಪ ಜೋಕ್ ಮಾಡುವ ವಸ್ತುವಿನ ಹಾಗೆ ಕಾಣ್ತಾ ಇತ್ತು. ಇವತ್ತು ನಾನು ಬೆಳೆದಿದ್ದೇನೆ, 61 ವರ್ಷಕ್ಕೆ ಬಂದಿದ್ದೇನೆ. ಎಂಥ ಭಗವಂತರು ಸ್ವಾಮಿ! ಒಬ್ಬ ಭಗವಂತ ನಮ್ಮ ಯೋಧರಲ್ಲಿರುವ ಭಗವಂತನನ್ನು ಕಾಣ್ತಾನೆ. ಒಬ್ಬ ಭಗವಂತ ಈ ದೇಶ ಅನ್ನುವ ಭಾರತ ಮಾತೆಯಲ್ಲಿ ಭಗವಂತ ಅಂತ ಕಾಣ್ತಾನೆ. ನಾವೆಲ್ಲರೂ ಒಮ್ಮೆ ಕಣ್ಣು ಮುಚ್ಚಿ ಒಮ್ಮೆ ಆಲೋಚನೆ ಮಾಡಬೇಕು, ಈ ಭಗವಂತರನ್ನು ಹೊತ್ತ ತಾಯಿ ಯಾರು ಅಂತ. ಆದ್ರಿಂದ ಈ ಇಬ್ಬರು ಭಗವಂತನನ್ನು ಹೆತ್ತಂತ ತಾಯಿಯನ್ನು ಒಮ್ಮೆ ಸ್ಮರಿಸಿಕೊಂಡು ಎಲ್ಲರೂ ಎದ್ದು ನಿಂತು ಆ ತಾಯಿಗೆ ಒಂದು ನಮನವನ್ನು ನಾವು ಸಲ್ಲಿಸೋಣ ಅಂತ ನಾನು ನಿಮ್ಮ ಹತ್ರ ಕೇಳಿಕೊಳ್ತೇನೆ. ಇದು ನಮ್ಮ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಅಪ್ಪ ಅಮ್ಮನನ್ನು ಎಷ್ಟು ಪ್ರೀತಿಸಬೇಕು. ಎಷ್ಟೇ ದೊಡ್ಡ ಮುನಿಯಾಗಲಿ ಅವರನ್ನು ಹೆತ್ತಂಥ ಆ ರತ್ನ ಗರ್ಭ ಅದು ಸಣ್ಣದಲ್ಲ. ಆ ಗರ್ಭದಲ್ಲಿ ಕೂತಂಥ, ದಯವಿಟ್ಟು ಎಲ್ಲರೂ ಆಸೀನರಾಗಿ, ಆ ರತ್ನ ಗರ್ಭದಲ್ಲಿ ಹುಟ್ಟಿದಂಥ ಈ ಸ್ವಾಮಿ ಏನು ಸ್ವಾಮಿ! ಅಮೃತ ತುಲ್ಯವಾದ ಮಾತು, ಪ್ರತಿಯೊಂದು ಮಾತಿಗೂ ಒಂದಷ್ಟು ತೂಕ. ಬರೇ ಸ್ವಾಮಿಯಾಗಿ ಏನೂ ಬೇಡ ಅಂತ ಹೇಳುವಂಥ ಒಬ್ಬ ತ್ಯಾಗಿ. ದೇಶ ನನ್ನದು, ಮಣ್ಣು ನನ್ನದು, ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು, ಜೀವನವನೇ ದೇವಿ ಗೆರವೆ, ಬಿಡುತ್ತೆ ಗುಡಿಯ ಕಟ್ಟಲು. ಎಷ್ಟು ಸುಂದರವಾದ ಸಾಲುಗಳು, ಎಷ್ಟು ಚೆನ್ನಾಗಿರುವಂಥ ಮಾತುಗಳು. ನಮಗೆ ಇವರನ್ನೆಲ್ಲ ನೋಡುವಾಗ 1947ರಲ್ಲಿ ಸ್ವಾತಂತ್ರ್ಯ ಬಂತು.
ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಸಜ್ಜನರು ಆಲೋಚನೆ ಮಾಡಬೇಕು. 1999ರಲ್ಲಿ ಕಾರ್ಗಿಲ್ ಯುದ್ಧ ಆಯಿತು. ನಮ್ಗೆ ಎಷ್ಟು ಮಂದಿಗೆ ಗೊತ್ತಿದೆ ಕಾರ್ಗಿಲ್ ಯುದ್ಧದಲ್ಲಿ ಎಷ್ಟು ಮಂದಿ ತರುಣರು, ಸೈನಿಕರು ಬಲಿದಾನ ಆದಿ ಹೋದ್ರು? ಎಷ್ಟು ಮಂದಿ ಅಂತ ಗೊತ್ತಿದೆಯಾ ತಮಗೆ? 527, ಒಂದಲ್ಲ ಎರಡಲ್ಲ, 527 ದೇಶ ಪ್ರೇಮಿಗಳನ್ನು ನಾವು ಕಳ್ಕೊಂಡಿದ್ದೇವೆ. ನಮ್ಮ ಬದುಕು ಸುಂದರವಾಗಿದೆ. ನಾವಿಲ್ಲಿ ಸ್ವಾಮಿಗಳು ಹೇಳಿದ ಹಾಗೆ ಮದುವೆ, ಉಪನಯನ, ಮಂಜಿ, ಇನ್ನೊಂದು ಮತ್ತೊಂದು ಸುಖ, ನಮಗೆಲ್ಲ ಎಷ್ಟೆಷ್ಟು ಒಳ್ಳೆಯ ಬಟ್ಟೆ ಬ್ರ್ಯಾಂಡೆಡ್ ಬೇಕು. ಆ ಸ್ವಾಮೀಜಿ ಕೂತಿದ್ದಾರೆ, ನಮಗಿಂತ ಶ್ರೇಷ್ಠರಾಗಿದ್ದಾರೆ. ದಿನಕ್ಕೆ ಒಂದು ಭಿಕ್ಷೆ. ನೀವೆಲ್ಲ ಪುಣ್ಯಾತ್ಮರು, ಕಾರ್ಕಳದವರು. ಒಂದು ದೇವರಿಗೆ ಭಿಕ್ಷೆ ಕೊಡುವಂಥ ಭಾಗ್ಯ ನಿಮಗೆ ಸಿಕ್ಕಿದೆ ಅಲ್ವ ಸ್ವಾಮಿ? ಸಾಮಾನ್ಯವ ನೀವೆಲ್ಲ. ಸುಧಾಮ ಕೃಷ್ಣನಿಗೆ ಅವಲಕ್ಕಿ ಕೊಟ್ಟ, ಸುಧಾಮ ದೇವರಿಗೆ. ಮೈ ಗಾಡ್, ಇದು ಭಾರತದ ಮಣ್ಣಿದು. ಈ ಮಣ್ಣಿಗೆ ಅಷ್ಟು ದೊಡ್ಡ ಸಾಮರ್ಥ್ಯ ಇದೆ. ಈ ಮಣ್ಣಿನಲ್ಲಿ ರೈತರು ಹುಟ್ಟಿದ್ದಾರೆ, ಸ್ವಾಮೀಜಿ ಹೇಳಿದ ಹಾಗೆ ಸಂತರು ಹುಟ್ಟಿದ್ದಾರೆ, ಯೋಧರು ಹುಟ್ಟಿದ್ದಾರೆ. ವಿಕ್ರಮ್ ಬಾತ್ರ, ಕ್ಯಾಪ್ಟನ್ ವಿಕ್ರಮ್ ಬಾತ್ರ ಎಲ್ರಿಗೆ ನೆನಪಿದೆ, ಯೋಧರಿಗೆ ನೆನಪಿದೆ, ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ವಿಕ್ರಮ್ ಬಾತ್ರ ಯಾರು ಅಂತ. ಅವ ನಮ್ಮ ಆದರ್ಶ, ಸಿನಿಮಾ ಆಕ್ಟರ್ ಅಲ್ಲ ನಮ್ಮ ಆದರ್ಶ. ಎಲ್ಲಿರುವುದೋ ಒಂದು ಜಿರಳೆ ನಮಗೆ ಆದರ್ಶ ಆಗುವುದಿಲ್ಲ. 19 ವರ್ಷದಲ್ಲಿ ದೇಹ ತ್ಯಾಗ ಮಾಡಿದಂಥ ಯೋಗೀಂದ್ರ ಸಿಂಗ್ ಯಾದವ್ 19ನೇ ವರ್ಷ. ಎಲ್ಲಿ? 1999 ಕಾರ್ಗಿಲ್ ಯುದ್ಧದಲ್ಲಿ. ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ. ಈ ಹೆಸರುಗಳನ್ನೆಲ್ಲ ನೆನಪು ಮಾಡಬೇಕು. ನನಗೆ ಒಬ್ಬ ವಿಕ್ರಮ್ ಬಾತ್ರ ಸಾಕು ನನ್ನ ಆದರ್ಶಕ್ಕೆ. ನನಗೆ ಒಬ್ಬ ಭಗತ್ ಸಿಂಗ್ ಸಾಕು, ನನಗೊಬ್ಬ ಚಂದ್ರಶೇಖರ್ ಆಜಾದ್ ಸಾಕು, ನನಗೊಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಾಕು ನನ್ನ ಆದರ್ಶಕ್ಕೆ. ಏ ದಿಲ್ ಮೊಂಗೆ ಅಲ್ವಾ, ಏ ದಿಲ್ ಮಾಂಗೆ ಮೋರ್. ಒಮ್ಮೆ ಗಟ್ಟಿಯಾಗಿ ಹೇಳಿ. ಇದನ್ನು ಹೇಳಿದವ ಯಾರು ಅಂತ ಹೇಳಿದ್ರೆ ಕ್ಯಾಪ್ಟನ್ ವಿಕ್ರಮ್ ಬಾತ್ರ ಹೇಳ್ತಾನೆ. ತನ್ನ ಮರಣಶಯ್ಯೆಯಲ್ಲಿರುವಾಗ ಹೇಳ್ತಾನೆ, ಏನು ಹೇಳ್ತಾನೆ? ಏ ದಿಲ್ ಮಾಂಗೆ, ಏ ದಿಲ್ ಮಾಂಗೆ. ಬಹುಶಃ ನಾನು ಏನು ಮಾತಾಡೋದಿದ್ರೆ ಕರೆದವರಿಗೆ ಬೇಜಾರಾಗುತ್ತೆ, ಹೆಚ್ಚು ಮಾತಾಡಿದರೆ ಎದುರಿಗೆ ಕೂತವರಿಗೆ ಬೇಜಾರಾಗುತ್ತೆ. ನನ್ನ ಬದುಕು ಧನ್ಯ ಆಗಿದೆ ಇವತ್ತು. ಎಷ್ಟೆಷ್ಟೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನಾನು ಸ್ವಾಮೀಜಿ. ಇದಕ್ಕಿಂತ ಒಂದು ಪುಣ್ಯವಾದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲಿಲ್ಲ. ಇದು ನನ್ನ 61 ವರ್ಷದ ಬದುಕಿನಲ್ಲಿ ಒಬ್ಬ ಸರ್ವಸ್ವವನ್ನು ತ್ಯಾಗ ಮಾಡಿ ದಿಕ್ಕನ್ನೇ ಅಂಬರವಾಗಿ ಮಾಡಿಕೊಂಡು ಕೂತಂಥ ಒಬ್ಬ ವ್ಯಕ್ತಿ, ಅಂಥ ಶಕ್ತಿ, ಅಂಥ ಭಗವಂತನ ನಡುವೆ ಕೂತು ನಾವು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಅಂತ ಹೇಳಿದರೆ ಈ ದೇಶ ಯಾವತ್ತೂ ಇರ್ತದೆ. ಎಷ್ಟೇ ತಲೆಮಾರು ಬಂದರೂ ಕೂಡ ನಾವು ಈ ಮುನಿಗಳ ಆಶೀರ್ವಾದದಿಂದ, ಈ ಮುನಿಗಳ ಹೃದಯದಲ್ಲಿರುವಂತಹ ಬಹಳ ದೊಡ್ಡ ಉತ್ಕರವಾದಂಥ ಪ್ರಾಂಜಲ ಮನಸ್ಸಿನ ಆಶೀರ್ವಾದದಿಂದ ನಾವು ಈ ದೇಶವನ್ನು ಚೆನ್ನಾಗಿ ನಡೆಸ್ತೇವೆ. ಈ ದೇಶವನ್ನು ಯಾರಿಗೂ ಸಣ್ಣದು ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಎಲ್ಲ ವಿದ್ಯಾರ್ಥಿ ಗಣನಕ್ಕೆ ಮತ್ತು ತಂದೆ ತಾಯರಿಗೆ ಹೇಳುವುದು, ನಿಮ್ಮ ಮಕ್ಕಳಿಗೆ ಅಪ್ಪ ಅಮ್ಮನನ್ನು ಪ್ರೀತಿಸುವ ಸಂಸ್ಕಾರ ಕೊಡಿ, ದೇಶವನ್ನು ಪ್ರೀತಿಸುವ ಸಂಸ್ಕಾರ ಕೊಡಿ. ನಮ್ಮ 3-4 ಸಂಸ್ಥೆಗಳಲ್ಲಿ ನನ್ನ ಒಂದು ಧ್ಯೇಯವಾಕ್ಯ ಇದೆ. ನಾನು ನಾಳೆ ಸತ್ತು ಹೋದರೂ ಅದನ್ನು ನೆನಪಿಟ್ಟುಕೊಳ್ಳಿ ಮಕ್ಕಳು ಅಂತ ನಾನು ಎಲ್ಲ ಮಕ್ಕಳ ಹತ್ರ ಹೇಳಿಸ್ತೇನೆ. ನೀವು ಒಮ್ಮೆ ನನ್ನ ಜೊತೆ ಸೇರಿ, ನನಗೆ ಅದು ನೆನಪಿರುತ್ತೆ ಸಾಯುವ ತನಕವು. ನನ್ನ ಧ್ಯೇಯವಾಕ್ಯ ಏನು ಅಂತೇಳಿದರೆ, ದೇಶ ಪ್ರೇಮಿಗೆ ಉಸಿರಿಗಿಂತ ದೇಶ ದೊಡ್ಡದು ಅಂತ. ದೇಶ ಪ್ರೇಮಿಗೆ ಉಸಿರಿಗಿಂತ ದೇಶ ದೊಡ್ಡದು. ನಾನು ದೇಶ ಪ್ರೇಮಿಗೆ ಉಸಿರಿಗಿಂತ ಅಂತ ಹೇಳ್ತೇನೆ. ನೀವು 2 ಸಲ ದೇಶ ದೊಡ್ಡದು ಅಂತ ಹೇಳಿದರೆ ಸಾಕು. ಬಹುಶಃ ಇಲ್ಲಿ ಸೇರಿದಂಥ ಎಲ್ಲ ಹಿರಿಯರು, ಅವರ ಪಾದಸ್ಪರ್ಶ, ಈ ಮಣ್ಣು, ಈ ಚಾತುರ್ಮಾಸದ ಸಮಯದಲ್ಲಿ 4 ತಿಂಗಳು ಇಂಥ ದೇವತಾ ಸಂಭೂತರು, ಇವರು ದೇವರೆಲ್ಲ. ಇವರಿಗೆ ಗೊತ್ತಿಲ್ಲ ಅವ್ರ ದೇವರು ಅಂತ, ಇವ್ರ ದೇವರಂತ ಅವರಿಗೆ ಗೊತ್ತಿಲ್ಲ. ಭಗವಂತ ಯಾವಾಗಲೂ ಹಾಗೆ ಖುಷಿ ಪಡ್ತಾರೆ, ಅವರಿಗೆ ಸನ್ಮಾನ ಮಾಡಿ ಖುಷಿ ಪಡ್ತಾರೆ. ತನ್ನ ದೇಹದಲ್ಲಿ ಒಂದು ಮಾಲೆಯೂ ಇಲ್ಲ, ತನ್ನ ಕೈಯಲ್ಲಿ ಯಾವುದೂ ಇಲ್ಲ. ಎಲ್ಲಿಯಾದರೂ ಸೊಳ್ಳೆಗಳಿಗೆ ನೋವಾಗ್ತದ ಅಂತ ಹೇಳಿ ಒಂದು ಸುಂದರವಾದ ಚಾಮರ ಇದೆ. ಅದು ಯಾಕೆ? ಒಂದು ಸಣ್ಣ ಸೊಳ್ಳೆಯೂ ಕೂಡ ಗಾಯ ಆಗಬಾರ್ದು. ಎಷ್ಟು ಸುಂದರ ಕಲ್ಪನೆ ಅಂತ ಭಗವಂತ ಒಂದು ಕತೆ ಹೇಳ್ತಾರೆ. ಹಾಲು ಕೊಟ್ಟರು ನಮ್ಮ ದೇಶದವರು ಅಂತ. ಒಂದು ಸೊಳ್ಳೆಗೆ ಹೊಡಿಲಿಕ್ಕೆ ಮನಸ್ಸಿಲ್ಲದ ಇಂಥ ಭಗವಂತರನ್ನು ಇಷ್ಟು ಹತ್ತಿರದಲ್ಲಿ ಕೂತಿಸಿಕೊಂಡು ಸ್ವಾತಂತ್ರ್ಯೋತ್ಸವವನ್ನು ನಾವು ಸಂಭ್ರಮಿಸ್ತೇವೆ ಅಂತಾದರೆ, ಕಾರ್ಕಳದ ಜನರು ಪುಣ್ಯವಂತರು, ಕಾರ್ಕಳದ ಜನರು ಧನ್ಯರು, ಕಾರ್ಕಳದ ಜನರು ಯಾವುದೇ ಜನ್ಮದಲ್ಲಿ ಮಾಡಿದಂಥ ಒಂದು ಪುಣ್ಯದಿಂದ ಇಂಥ ಕಾರ್ಯಕ್ರಮ ನಡೀತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾತಾಡಬೇಕು ಅಂತ ಅನ್ನಿಸುತ್ತೆ.
ದೇಶ ಅಂತ ಹೇಳಿದಾಗ ಸಾವಿರಾರು ವಿಷಯಗಳು ನಮ್ಮ ಕಣ್ಣೆದುರಿಗೆ ಬರ್ತವೆ. ಆದರೆ ಸಮಯದ ಮಿತಿಯಲ್ಲಿ ನಾವು ಇರಬೇಕು. ನಮಗೊಂದಷ್ಟು ವಿಷಯ ಗೊತ್ತಿದೆ ಅಂತೇಳಿ ಒಂದಷ್ಟು ಹೊತ್ತು ಮಾತಾಡುವುದಲ್ಲ ಅಂತ ಹೇಳಿಕೊಂಡು, ನನಗೆ ಸ್ವಾಮೀಜಿಗಳು ಆಶೀರ್ವಾದ ಮಾಡಿ ಈ ರೀತಿಯ ತ್ಯಾಗವನ್ನು ನಮ್ಮ ಬದುಕಿಗೂ ಒಂದು ಸಣ್ಣ ಪ್ರಸಾದವಾಗಿ ಮುಂದಿನ ಜನ್ಮದಲ್ಲಿ ಆದರೂ ಸಿಗುವ ಹಾಗೆ ಮಾಡಿ, ನಮಗೆಲ್ಲ ಒಳ್ಳೆ ಬಟ್ಟೆ ಬೇಕು ಅಂತ ಅನ್ನಿಸ್ತದೆ, ನಮಗೆ 4 ಮಂದಿ ಹೊಗಳಬೇಕು ಅಂತ ಅನ್ನಿಸುವವರೇ ಇರುವುದು ಇಲ್ಲೆಲ್ಲ. ಆದ್ದರಿಂದ ನಾನು ಸ್ವಾಮೀಜಿಗಳ ಹತ್ರ ಕೇಳಿಕೊಳ್ಳೋದು, ನಮಗೆ ಮುಂದಿನ ಜನ್ಮದಲ್ಲಿ ಆದರೂ ನಿಮ್ಮ ಮನಸ್ಥಿತಿಯನ್ನು ಕೊಡಿ, ನನಗೇನೂ ಬೇಕಾಗಿಲ್ಲ. ಈ ಸಮಾಜಕ್ಕೆ ಕೊಡುವವರು ಮತ್ತು ದೇಶಕ್ಕೆ ಅರ್ಪಣೆ ಮಾಡಿಕೊಂಡವರಿಗೆ ಪಂಡಿತ್ ದೀನ್ ದಯಾಳ್ ಶರ್ಮಾ ಒಂದು ಮಾತು ಹೇಳ್ತಾರೆ, ಈ ದೇಶಕ್ಕೆ ಯಾರು ಸಮರ್ಪಣೆ ಮಾಡಿಕೊಳ್ತಾರ ಅವರು ಶ್ರೇಷ್ಠರಂತೆ, ಆದರೆ ಈ ಸಮಾಜಕ್ಕೆ ಯಾರು ಅರ್ಪಣೆ ಮಾಡಿಕೊಳ್ತಾರ ಅವರು ಅತಿ ಶ್ರೇಷ್ಠರಂತೆ. ನಮ್ಮ ಈ ಪೀಠದಲ್ಲಿ ಕೂತವರು ಅತಿ ಶ್ರೇಷ್ಠರು ಮತ್ತು ಶ್ರೇಷ್ಠರು ಒಟ್ಟಿಗೆ. ಯಾಕೆ ಅಂತ ಹೇಳಿದರೆ ಅವರು ದೇಶವನ್ನು ಪ್ರೀತಿಸ್ತಾರೆ, ಅದರ ಜೊತೆಯಲ್ಲಿ ಈ ಸಮಾಜಕ್ಕೆ ತಮ್ಮನ್ನು ಅರ್ಪಣೆ ಮಾಡಿಕೊಂಡಿದ್ದಾರೆ. ಇಂಥ ಚಿಂತನೆ ಭಾರತದ ಸಂತರಲ್ಲಿ ಬಂದಿದೆ ಅಂತಾದರೆ ಈ ದೇಶಕ್ಕೊಂದು ಬಹಳ ದೊಡ್ಡ ಭವಿಷ್ಯ ಇದೆ ಅಂತ ನಾನು ತಿಳ್ಕೊಳ್ತೇನೆ. ಇಂಥ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಯಾವ ಕಾರ್ಯಕ್ರಮಕ್ಕೂ ನನಗೆ ಹೋಗುವುದು ಇಷ್ಟ ಇಲ್ಲ, ಯಾರು ಹೊಗಳುವುದೂ ಇಷ್ಟ ಇಲ್ಲ, ಆದರೆ ಇಲ್ಲಿ ಬಂದು ಒಂದಷ್ಟು ಪುಣ್ಯ ಸಂಪಾದನೆ ಮಾಡಿಕೊಂಡಿದ್ದೇನೆ, ನನ್ನ ದೇಶ ಪ್ರೇಮದ ಕಿಚ್ಚನ್ನು ಇನ್ನೊಂದಷ್ಟು ಹೆಚ್ಚಿಸಿಕೊಂಡಿದ್ದೇನೆ ಅಂತ ಹೇಳಿಕೊಂಡು, ಸರ್ವರಿಗೂ ಶುಭವಾಗಲಿ ಅಂತ ಹೇಳಿಕೊಂಡು, ನನ್ನ ಮಾತಿನಲ್ಲಿರುವ ತಪ್ಪು ಒಪ್ಪುಗಳನ್ನು ಮಹಾಮುನಿಗಳ ಪಾದಕ್ಕೆ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನೋಡಿ, ಒಳ್ಳೆಯ ರೀತಿಯಿಂದ ನಿಮಗೆಲ್ಲ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಜೋರ ಚಪ್ಪತ್ತೆ ಸ್ವಾಗತ ಮಾಡಬೇಕು ಅವರಿಗೆ. ನಾನು ಜಪಮಾಲ ಒಳ್ಳೆಯ ಅವರಿಗೆ ವಾಕ್ ಚಾತುರ್ಯ ಇನ್ನೂ ಆ ಸರಸ್ವತಿ ಮಾತಾ ಕೊಡಲಿ, ಅವರ ನಾಲಿಗೆಯ ಮೇಲೆ ಇನ್ನೂ ಸರಸ್ವತಿ ವಿರಾಜಮಾನಾಗಲಿ. ಅವರ ಬುದ್ಧ ಏನಂದರೆ ನಮೋ ಉ ವಜ್ಜಾಯಣಂ ಅಂದರೆ ಮಲ್ಲಿನಾಥ ಭಗವಾನರು ನಮ್ಮ ಇಲ್ಲಿ ಚತುರ್ಮುಖರ ಬಸ್ತಿದೆಯಲ್ಲಿದೆ, ಅದು ಕೂಡ ಅವರ ಮೇಲೆ ಕೃಪೆ ಬರಲಿ, ಅವರ ನಾಲಿಗೆ ಮೇಲೆ ಸರಸ್ವತಿ ಆಗಲಿ ಅಂತ ನಾನು ಈ ಹಸಿರು ಮಾಲನ್ನು ಜಪಮಾಲೆ ಕೊಡ್ತಾ ಇದ್ದೀನಿ. ಆಶೀರ್ವಾದ.